ಬಿಜೆಪಿಯವರು ಮನೆ ಹಾಳಾಗ ಆರ್ಎಸ್ಎಸ್ನವರು ಏನಾದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಾ? ಸ್ವಾತಂತ್ರ್ಯ ಪೂರ್ವದಿಂದಲೂ ಆರ್ಎಸ್ಎಸ್ ಶುರುವಾಗಿದೆ ಅಂತ ಹೀಗೆಲ್ಲ ಮಾತನಾಡಿದ್ದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು. ಒಬ್ಬರಾದ್ರೂ ಸ್ವತಂತ್ರ ಹೋರಾಟದಲ್ಲಿ ಆಗಿದ್ದಾರಾ? ಆಗಲಿಲ್ಲ, ಯಾರೂ ಭಾಗಿಯಾಗಲಿಲ್ಲ ಅಂತ ಆರ್ಎಸ್ಎಸ್ನವರ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ನವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಇದ್ರು. ಆರ್ಎಸ್ಎಸ್ನವರು ನಾವು ಭಾರತ ಮಾತೆಯ ಮಕ್ಕಳು ಅಂತಾರೆ. ಹಾಗಾದ್ರೆ ನಾವು ಭಾರತ ಮಾತೆಯ ಮಕ್ಕಳಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಹೆಸರು ಹೇಳೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಭೆ ಮಾಡಿಬಿಡೋದು. ಯಾಕೆ ಅಂತಂದ್ರೆ ನಾವು ಅವ್ರ ಪರವಾಗಿದ್ದೀವಿ ಅಂತ. ಯಾವತ್ತಾರು ಇವರು ಈ ಬಿಜೆಪಿಯವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೇನ್ರಿ ಇವರು? ನೋಡಿ, 1925ನೇ ಇಸ್ವಿನಲ್ಲಿ ಆರ್ಎಸ್ಎಸ್ ಪ್ರಾರಂಭ ಆಯಿತು. ಎಷ್ಟನೇ ಇಸ್ವಿ? 1925ನೇ ಇಸ್ವಿ. ಆಗ ಬಹಳ ಪೀಕಲ್ಲಿತ್ತು ಸ್ವಾತಂತ್ರ್ಯ ಹೋರಾಟ ಅಲ್ವಾ? ಅದಕ್ಕೆ ಪ್ರಾರಂಭ ಮಾಡಿದವರು ಯಾರು? ಆರ್ಎಸ್ಎಸ್ನ ಎಡ್ಗೆ ವಾರ್. ಯಾರು? ಎಡ್ಗೆ ವಾರ್. ಅದಾದ್ಮೇಲೆ ಗುರೂಜಿ ಅಂತ ಒಬ್ಬರು ಬಂದರು. ಅವರು 1940ನೇ ಇಸ್ವಿಯವರೆಗಿದ್ರು. ಅದಾದ್ಮೇಲೆ ಗುರೂಜಿ ಅಧ್ಯಕ್ಷರಾದರು. ಯಾವತ್ತಾರು ಒಂದು ದಿನ ಅವರಿಬ್ಬರಲ್ಲಿ ಯಾವನಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು? ಹೇಳಿ. ಮತ್ತೆ ಏನ್ ಭಾರತ ಮಾತೆ ಮಕ್ಕಳು, ಭಾರತ ಮಾತೆ ಯಾರ ಮಕ್ಕಳು? ಸ್ವಾತಂತ್ರ್ಯ ತಂದು ಕೊಟ್ಟವರು ನಾವು ಭಾರತ ಮಾತೆ ಮಕ್ಕಳಲ್ಲ. ಅವ್ರು ಸ್ವಾತಂತ್ರ್ಯ ಬ್ರಿಟಿಷ್ನವ್ರ ಜೊತೆ ಇದ್ದವರು ಭಾರತ ಮಾತೆ ಮಕ್ಕಳು. ಭಾರತ ಮಾತೆ ಮಕ್ಕಳು. ಸುಮ್ಮನೆ ಅಂಬೇಡ್ಕರ್ ಅವರ ಹೆಸರು ಹೇಳೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಭೆ ಮಾಡಿಬಿಡೋದು. ಯಾಕೆ ಅಂತಂದ್ರೆ ನಾವು ಅವ್ರ ಪರವಾಗಿದ್ದೀವಿ.